ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಂಜು ಸಂಜು ವ್ಲಾಗ್ಸ್. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ತರಿಸ್ತೀನಿ. ಈ ಸ್ನೇಕ್ ಪ್ಲಾಂಟ್ ಇದೆಯಲ್ವಾ, ಇದನ್ನು ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಈ ಡಬ್ಬ ಬಂದು ವೇಸ್ಟ್ ಡಬ್ಬದಲ್ಲಿ ಹಾಕಿ ಪೇಂಟ್ ಮಾಡಿದ್ದೆ. ಇವತ್ತು ಈ ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸರಿ, ಗಿಡ ಏನಕ್ಕೆ ತಂದೆ, ಎಲ್ಲಿನ ತಂದೆ? ಈ ಗಿಡದ ಬಗ್ಗೆ ಹೇಳ್ತೀನಿ ಫಸ್ಟು. ಇದ್ರ ಹೆಸರು ಸ್ನೇಕ್ ಪ್ಲಾಂಟು, ನನಗೆ ಗೊತ್ತಿರೋ ಹೆಸರು. ನಮ್ಮ ಅಜ್ಜಿ ಹೇಳಿದ್ರು ಈ ಗಿಡ ಬಂದು ಮನೆ ಹತ್ರ ಹಾವು ಬರಬಾರ್ದು ಅಂತ ಹಾಕಬೇಕು ಅಂತ. ಆದರೆ ನಾನು ಹಾಕಿದ್ದು ಈ ಗಿಡ ಹಾಕಿದ್ದಿತ್ತು. ನಾನು ಇದನ್ನ ಬಂದು ನಂದು ಮದುವೆ ಕಾರ್ಡ್ ಕೊಡೋಕ್ಕೆ ಅಂತ ನಮ್ಮ ಅಮ್ಮನ ಜೊತೆ ನಾನು ಹೋಗಿದ್ದೆ. ಆವಾಗ ಅಲ್ಲಿ ಒಂದು ಆಂಟಿ ಮನೆ ಹತ್ರ ಇತ್ತು, ಅದು ಎಲ್ಲ ಮೂಲೆಯಲ್ಲಿತ್ತು. ಅಲ್ಲಿ ನಾನು ಆ ಗಿಡನೇ ನೋಡ್ತಾ ಇದ್ದೆ. ನಮ್ಮಮ್ಮ ಕಾರ್ಡ್ ಕೊಟ್ಟು ಅವರಿಗೆಲ್ಲ ಬನ್ನಿ ಅಂತ ಹೇಳಿ ಎಲ್ಲ ಮಾಡಿ ಬಂದರು. ಆಮೇಲೆ ನಾನು ಅವರಿಗೆ ಧೈರ್ಯ ಮಾಡಿ ಕೇಳಿಬಿಟ್ಟೆ, ಕೊಡಿ ಗಿಡನ ನನಗೆ ಬೇಕು ಅಂತ ಕೇಳಿದೆ. ಆವಾಗ ಅವ ಆಂಟಿ ಕಿತ್ಕೊಂಡೋಗಪ್ಪ ಅಂತ ಹೇಳಿದರು. ಆವಾಗ ನಾನು ಕಿತ್ಕೊಬಂದಿದ್ದೆ. ಅದನ್ನು ತಗೊಬಂದು ಊರಲ್ಲಿ ಹಾಕಿದೆ, ನಮ್ಮ ಮನೇಲಿ, ನಮ್ಮ ಅಮ್ಮರ ಮನೇಲಿ ಹಾಕಿದ್ದೆ. ಆವಾಗ ಫುಲ್ ಬ್ಯುಸಿ, ಮನೇಲೆಲ್ಲ ಫುಲ್ ಬ್ಯುಸಿ ಇದ್ವಿ ನಾವು. ಅವತ್ತು ಮದುವೆ ಕೆಲಸ ಇತ್ತು, ಮದುವೆ ಕೆಲಸದ ಲಾಸ್ಟ್ ಡೇ ಅವತ್ತು. ಆಮೇಲೆ ಫುಲ್ ಬ್ಯುಸಿ ಇತ್ತು. ಅವತ್ತು ಊರೋದಕ್ಕೂ ಟೈಮ್ ಇರಲಿಲ್ಲ. ತಗೊಂಡು ಬಂದು ಒಂದು ಗಿಡದ ಬಡ್ಡೆಲಿ ಹಂಗೆ ಇಟ್ಟಿದ್ವಿ. ಮದುವೆ ಆಗಿ ಆದಮೇಲೆ ನಮ್ಮಮ್ಮ ಅದನ್ನು ಊರಿದ್ರು. ಅದು ಈ ಗಿಡ ಬಂದು ಊರಿದ್ರು. ಈ ಥರದ್ದು ಇನ್ನೊಂದು ಗಿಡ ಊರಿದ್ರು. ಅದು ಹೊಸದಾಗಿ ಒಂದು ಚಿಕ್ಕದು ಮರಿ ಹುಟ್ಟಿತ್ತು. ಅದನ್ನು ನಮ್ಮಮ್ಮ ಅದನ್ನು ತೆಗೆದು ಇನ್ನೊಂದು ಒಂದು ಕವರಲ್ಲಿ ಹಾಕ್ಬಿಟ್ಟು ನನಗೆ ಕೊಟ್ಟು ಕಳಿಸಿದ್ರು. ಅದು ಇಷ್ಟುದ್ದ ಬೆಳೀತು. ಇವೆಲ್ಲ ಮರಿಗಳು, ಇದ್ರದ್ದು ಮರಿಗಳು. ಆದರೆ ನಾನು ಹಾಕಿರೋದು ಈ ಥರ ಗಿಡ. ಇದ್ರಲ್ಲಿ ನೋಡಿ ಪ್ಲೇನ್ ಉಟ್ಬಿಟ್ಟೈತೆ. ಇವಾಗ ಇದರಿಂದ ಆಕ್ಸಿಜನ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೈನ್ಸ್ ಬಗ್ಗೆ ಹೇಳ್ಬೇಕು ಅಂದರೆ ಇದರಲ್ಲಿ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಇದರಿಂದ. ಇದು ಆಕ್ಸಿಜನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ನಾನು ಇದನ್ನು ಯಾವ ಥರ ರೀಪಾಟಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟು ಈ ಪಾಟ್ ತೊಗೊಂಡಿದ್ದೀನಿ, ಇದರಲ್ಲಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ತಳದಲ್ಲಿ. ಯಾಕಂದರೆ ನೀರು ಕೆಳಗೋಗಿಲ್ಲ ಅಂದರೆ ಬೇರೆ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಾಯ್ದು ನಾರು, ಕಾಯಿ ಗುಂಜು ಹಾಕ್ತಾ ಇದ್ದೀವಿ. ಆಮೇಲೆ ಮಣ್ಣು ಹಾಕ್ತೀನಿ. ಸ್ವಲ್ಪ ಮಣ್ಣು ಹಾಕ್ತೀನಿ. ಅದೆಷ್ಟು ಹೈಟ್ ಆಯಿತು ಅದಕ್ಕೆ ಸಮವಾಗಿ ಮಣ್ಣು ಹಾಕಿದ್ದೀನಿ. ಕಲ್ಲೆಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟು ಮಣ್ಣು ಹಾಕಿದ್ದೀನಿ. ಇದನ್ನ ಹಿಂಗಿಡ್ತೀನಿ. ಆದರೆ ಸ್ವಲ್ಪ ಮಣ್ಣು ಜಾಸ್ತಿ ಆಯಿತು, ಸ್ವಲ್ಪ ತೆಗಿತೀನಿ. ಇವಾಗ ಎಲ್ಲರ ಮನೇಲೂ ಸ್ನೇಕ್ ಪ್ಲಾಂಟ್ ಇರೋದು ಕಾಮನ್ನು. ಇದು ಇಂಡೋರ್ ಪ್ಲಾಂಟು ಅಂತ ಎಲ್ಲರೂ ಮನೆ ಒಳಗೆ ಬೆಳೆಸ್ತಾರೆ. ಇದರಲ್ಲಿ ಇವಾಗ 2 ಥರದ್ದಾಗ್ಬಿಟ್ಟೈತೆ. ಏನು ಗೊತ್ತಾ ಸಂಜು? ಇದು ನಾನು ಹಾಕಿರೋದು, ಇದು ಅದಾಗದೆ ಹುಟ್ಟಿರೋದು, ಇದ್ರದ್ದು ಮರಿ. ಆದರೆ ಅದೇನು ಹೈಬ್ರಿಡ್ಡು, ಇದು ಹೈಬ್ರಿಡ್ ಅನಿಸುತ್ತೆ. ಇದು ನಾಟಿ. ನಾರ್ಮಲಾಗಿ ಇದು ಬೇಲಿ ಒಳಗೆಲ್ಲ ಹುಟ್ಟಿರುತ್ತೆ, ನಾನು ನೋಡಿದ್ದೀನಿ ಎಷ್ಟೊಂದು ಕಡೆ. ಆಮೇಲೆ ಮಣ್ಣು ಹಾಕ್ತಾ ಇದ್ದೀನಿ. ಆಮೇಲೆ ಇದ್ರದ್ದು ತುಂಬ ಮಣ್ಣು ತುಂಬಿಸ್ತಾ ಇದ್ದೀನಿ. ನೀಟಾಗಿ ತುಂಬಿಸ್ಬೇಕು. ಇದನ್ನ ಇಂಡೋರಲ್ಲೂ ಇಕ್ಕೋಬೋದು, ಮನೆ ಒಳಗೂ ಇಕ್ಕೋಬೋದು, ರೂಮ್ಗಳಲ್ಲಿ ಇಕ್ಕೋಬೋದು. ನಮ್ಮ ದೊಡ್ಡಮ್ಮ ಹೇಳಿದ್ರು ಮನೇಲಿ ರೂಮ್ಗಳಲ್ಲಿ ಇದನ್ನ ಇಟ್ಟರೆ ಒಳ್ಳೇದು ಅಂತ. ಅಂದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಬಂದು ಆಕ್ಸಿಜನ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಒಂದೇ ಕಾರಣ. ಅವರು ಶಾಸ್ತ್ರ ಸಂಪ್ರದಾಯ ನಂಬರಾದರೆ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ. ಪೂಜೆ ಮಾಡ್ತಾರೆ ಇದಕ್ಕೆ. ನಾನು ನೋಡಿದ್ದೀನಿ, ಎಲ್ಲೋ ನನ್ನ ಕಡೆ ಮಾಡಿದ್ದೀನಿ. ಇಷ್ಟೇ ಮುಗೀತು. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಕಡೆ ಎತ್ತಿಡೋದು. ಇದೇನು ಹೋಗಲ್ಲ, ಚೆನ್ನಾಗಿ ಬರುತ್ತೆ. ಒಂದು ಎಲೆನ ನೆಟ್ರೂ ಬರುತ್ತೆ ಇದು. ಥ್ಯಾಂಕ್ ಯು ಸೊ ಮಚ್ ನಾನು ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.